ಹಲೋ ಫ್ರೆಂಡ್ಸ್, ಮಾರ್ಕೆಟ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಸಿಂಪಲ್ ಆದೊಂದು ಡಿಸೈನ್ ಹೇಳ್ಕೊಡ್ತೀನಿ ನೋಡಿ. ಸ್ಟಾರ್ಟಿಂಗು ಈ ಥರ ಒಂದು ನಾಟ್ ಹಾಕಿ 6 ಎಳೆ ದಾರ ತೊಗೊಳ್ಳಿ. ಕ್ರೋಶ 8 ತೊಗೊಂಡಿದ್ದೀನಿ, ನಂಬರ್ 8. ನೋಡಿ, ಇದನ್ನು ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ಮೇಲೆ 3 ಚೈನ್ ತಗೊಂಡು 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ, ಈ ಥರ. ಈಗ 6 ಚೈನ್ ಹಾಕ್ಕೊಳ್ಳೋಣ. ಸಿಕ್ಸ್ ಚೈನ್ ಹಾಕ್ಕೊಂಡು ನೋಡಿ, ಪಕ್ಕದಲ್ಲೇ ನೀವು ಇದನ್ನು ಈ ಥರ ಲಾಕ್ ಮಾಡ್ಕೊಳ್ಳಿ. ಚಿಕ್ಕದೊಂದು ಆರ್ಚ್ ಆಗುತ್ತೆ, ಬಟ್ ಹತ್ತಿರ ಇರಬೇಕು ಲಾಕಿಂಗು. ಈಗ ತಿರ್ಗಾನು ಇಲ್ಲಿ 3 or 4 ಚೈನ್ ಹಾಕ್ಕೋಬೋದು ನೀವು. ಈ ಥರ 4 ಚೈನ್ ಹಾಕ್ಕೊಂಡು 3 ಹಾಕ್ಕೋಬೋದು, 4. ಈ ಥರ 4 ಚೈನ್ ಹಾಕ್ಕೊಂಡ್ಮೇಲೆ ತಿರುಗಿಸ್ಕೋಬೇಕು ಸೀರೆನ. ಈ ಥರ ಸೀರೆ ತಿರುಗಿಸ್ಕೊಂಬಿಟ್ಟು ಈ 6 ಚೈನ್ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ಈ ಥರ ಕಂಬ ಹಾಕ್ಕೊಳ್ತಾ ಹೋಗಬೇಕು. ಡಬಲ್ ಕ್ರೋಶ ಮೇಲೆ ಒಂದು ಸರಿ ದಾರ ಸುತ್ಕೋಬೇಕು. 3 ರಿಂಗ್ ಬರುತ್ತೆ. ಈ ಥರ ಒಂದು ಸರಿ ಸುತ್ಕೊಂಡು ಒಳಗೆ ಹೊರಗೆ ಬಂದಮೇಲೆ 3 ರಿಂಗಲ್ಲಿ 3 ರಿಂಗ್ ಬರುತ್ತೆ ಕ್ರೋಶಾಗೆ. 2 ರಿಂಗಿಂದ ಹೊರಗೆ ಬರಬೇಕು, 2 ರಿಂಗಿಂದ ಹೊರಗೆ ಬರಬೇಕು. ಈ ಥರ 13 ಡಬಲ್ ಕ್ರೋಶ ಹಾಕ್ಕೋಬೇಕಾಗತ್ತೆ ಇಲ್ಲಿ. ಈಗ 5 ಆಗಿದೆ, 6, 7, 8 ಎಲ್ಲ ಒಂದೇ ಲೆಂತ್ ಬರಬೇಕು. 9, 10 ಕೌಂಟ್ ಮಾಡ್ಕೊಳ್ತಾ ಮಾಡಿ. ಒಂದು ಜಾಸ್ತಿ ಆದರೂ ನಿಮಗೆ ಡಿಸೈನು ಆಕ್ವರ್ಡಾಗಿ ಕಾಣುತ್ತೆ. 13 ಆದಮೇಲೆ ಇಲ್ಲಿ ಇನ್ನೂ ಒಂದು 3 ಚೈನ್ ಹಾಕೋಬೇಕಾಗುತ್ತೆ ನೀವು, ಮರ್ತೆ ನಾನು. ಇಲ್ಲಿಗೆ ಲಾಕ್ ಮಾಡೋಣ. ನಿಮಗೆ ಕುಚ್ಚಬೇಕು ಅಂದರೆ ಒಂದು ಚೈನ್ ಹಾಕೋತೀನಿ ನಾನಿಲ್ಲಿ, ಮತ್ತೆ ಸೀರೆ ತಿರುಗಿಸ್ಕೋಬೇಕು. ನಿಮಗೆ ಸ್ಟಾರ್ಟಿಂಗಲ್ಲಿ ಕುಚ್ಚಬೇಕು ಅಂದರೆ ಇನ್ನೂ 3 ಚೈನು ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾಟ್ ಹಾಕಿ ಲಾಕ್ ಮಾಡಿ 3 ಚೈನ್ ಆದಮೇಲೆ ಇನ್ನು 3 ಚೈನ್ ಹಾಕಿ ಈ ಆರ್ಚನ ಶುರು ಮಾಡಿ. ಈಗ ಒಂದು ಸರಿ ಕ್ರೋಶ ಮೇಲೆ ದಾರ ಸುತ್ಕೊಂಡು ಫಸ್ಟ್ ಚೈನ್ ಮೇಲೆ ನೋಡಿ ಈ ಥರ ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ತಾ ಹೋಗಬೇಕು. 1, 2, ಹಾಫ್ ಡಬಲ್ ಕ್ರೋಶ ಅಂದರೆ ಈ ಥರ 3 ರಿಂಗ್ ಬರುತ್ತೆ. 3 ರಿಂಗನ್ನು ಒಟ್ಟಿಗೆ ಒಂದೇ ಸರಿ ಹಿಂಗೆ ಹೊರಗಡೆ ಬರಬೇಕು. 4, 3 ಆಗಿದೆ. 6 ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಈ ಥರ ಬೀಡನ್ನ ಆ್ಯಡ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಚೈನಲ್ಲಿ ಒಂದು ಲಾಕ್ ಮಾಡ್ಕೋಬೇಕು, ಸಿಂಗಲ್ ಲಾಕ್. ಆಮೇಲೆ ತಿರ್ಗಾನು ಅದೇ ಥರ ಹಾಫ್ ಡಬಲ್ ಕ್ರೋಶ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಈ ಕಡೆ ಇದು ತುಂಬ ಚೆನ್ನಾಗಿದೆ ಡಿಸೈನು. ಎಲೆ ಶೇಪಲ್ಲಿ, ಎಲೆ ಶೇಪ್ ಥರ ಕಾಣುತ್ತೆ. 4 ನೋಡಿ, ಕರೆಕ್ಟ್ 6, 13 ಹಾಕ್ಕೊಂಡ್ರೆ ಕರೆಕ್ಟ್ ನಿಮಗೆ ಲೆಕ್ಕ ಬರುತ್ತಿಲ್ಲಿ. ಈ ಥರ
ಹಾಫ್ ಡಬಲ್ ಕ್ರೋಶ ಹಾಕಿ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು. ಈ ಥರ ಬರುತ್ತೆ. ಈಗ ನೀವು ನಾಲ್ಕು ಚೈನ್ ಹಾಕಿ ಕುಚ್ಚಿಗೆ ಜಾಗ ಬಿಡಿ, ಮತ್ತೆ 4 ಚೈನ್ ಹಾಕಿ ಈ ಆರ್ಚನ್ನ ಶುರು ಮಾಡ್ಕೋಬೇಕು. ಥರ 4 ಚೈನ್ ಹಾಕಿ ಹೇಳಿದ್ನಲ್ಲ 3 ಅಥವಾ 4. ಇಲ್ಲಿ ಮಿಸ್ ಮಾಡ್ಕೋಬೇಡಿ. 4 ಚೈನ್ ಹಾಕಿ ಈ ಆರ್ಚನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಈ ಕುಚ್ಚಿಗೆ ಜಾಗ ಬಿಟ್ಟಿದ್ದೀನಿ. ನೆಕ್ಸ್ಟ್ 4 ಚೈನ್ ಹಾಕಿದ್ದೀನಿ. ಇಲ್ಲಿ ತಿರ್ಗಾನು ಅದೇ ಥರ 6 ಚೈನ್ ಹಾಕ್ಕೊಂಡು ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕು. ಎಷ್ಟು ಹತ್ತಿರ ಲಾಕ್ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಕಾಣುತ್ತದು. ಇಷ್ಟು ಹತ್ತಿರ ಮಾಡ್ಕೊಳ್ಳಿ. ಮತ್ತು 4 ಚೈನ್ ಸಾರಿ 4 ಚೈನ್ ಲಾಕ್ ಆದಮೇಲೆ ಸೀರೆ ಹಿಂದೆ ತಿರುಗಿಸ್ಕೊಂಡು ಇದೇ ಥರ ಆರ್ಚ್ ಮಾಡ್ಕೋಬೇಕು ನೀವು. ಸೊ ಫಿನಿಶ್ ಆಗಿರೋದನ್ನು ನೋಡೋಣ ಫ್ರೆಂಡ್ಸ್. ಫೈನಲ್ ಆಗಿ ಈ ಥರ ಕಾಣುತ್ತೆ ನಿಮಗೆ. ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಇರೋದ್ರಿಂದ ಅರ್ಧ ಬ್ಲ್ಯಾಕು ಅರ್ಧ ರೆಡ್ ಮಾಡಿದ್ದೀನಿ ನಾನು. ಸೊ ಫೈನಲ್ ಆಗಿ ಈ ಥರ ಕಾಣುತ್ತೆ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಈ ಡಿಸೈನು ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ನೆಕ್ಸ್ಟ್ ಯಾವುದೊಂದು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.